ಈಗ ಕನ್ನಡ ಮೋಜು 360ಯಲ್ಲಿ ಕ್ವಿಕ್ ಬಿಟ್ ಸುತ್ತು ಸೂರಜ್ ಅವರೊಂದಿಗೆ ಮೊದಲನೇ ಪ್ರಶ್ನೆ, ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್. ಲೈಕ್ ಬೀಯಿಂಗ್ ಪೇಷಂಟ್, ತುಂಬ ಸಡನ್ನಾಗಿ ಐ ಡೋಂಟ್ ರಿಯಾಕ್ಟ್, ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳು ತೊಗೋತೀನಿ. ಸೊ ದ್ಯಾಟ್ ವಿಲ್ ಬಿ ಮೈ ಸ್ಟ್ರೆಂತ್. ವೀಕ್ನೆಸ್ ಅಂತ ಬಂದರೆ ಇಮೋಷ್ನಲಿ ಅಟ್ಯಾಚ್ ಆಗಿಬಿಡ್ತೀನಿ, ಲೈಕ್ ಟು ಮೈ ಪೀಪಲ್ ನಂದಿದು. ಸೊ ದೇ ಆರ್ ಮೈ ಸ್ಟ್ರೆಂತ್ಸ್ ಆಲ್ಸೋ, ಬಟ್ ಸಮ್ಟೈಮ್ಸ್ ಐ ಫೀಲ್ ಲೈಕ್ ಓಕೆ ತುಂಬ ಇದು ಸ್ವಲ್ಪ ಏನಾರಾದರೂ ತುಂಬ ನಾನು ಇನ್ವೆಸ್ಟ್ ಆಗಿಬಿಡ್ತೀನಿ ಅಂತ. ಸೊ ಓಕೆ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ? ನಿಮ್ಮ ಲೈಫಲ್ಲಿ ನೀವು ಎಲ್ಲಿದ್ದೀರಾ ಅಂತ ತೋರಿಸ್ಕೊಳ್ಳೋಕ್ಕೆ, ನಿಮಗೊಂದು ರಿಯಲೈಸೇಷನ್ ಸಿಗಬೇಕಂದ್ರೆ ಬಿಗ್ ಬಾಸ್ ಇಸ್ ದ ಪ್ಲೇಸ್. ಸೊ ನೀವು ಹೇಗೆ ಅಂದರೆ ಇನ್ ಟರ್ಮ್ಸ್ ಆಫ್ ಮೆಂಟಲಿ, ಫಿಸಿಕಲಿ ನೀವೆಲ್ಲಿದ್ದೀರಾ ಜೀವನದಲ್ಲಿ ಗೊತ್ತಾಗಬೇಕಾ, ಬಿಗ್ ಬಾಸ್. ಓಕೆ, ಇಂದಿಗೂ ನಿಮ್ಮ ಮನಸ್ಸಲ್ಲಿ ಉಳಿದಿರುವಂಥ ಬಾಲ್ಯದ ನೆನಪು ಸುಮಾರಿದೆ, ಬಟ್ ಒನ್ ಪರ್ಟಿಕ್ಯುಲರ್ ಅಂತ ಹೇಳೋದಾದರೆ, ನಾನು ಕಲ್ ಸಕ್ಕರೆ ಕೊಟ್ಟಿಲ್ಲ ಅಂತ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ಅಕ್ಕಂಗೆ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ಅಂತ ಅಮ್ಮ ದೊಡ್ಡೋಳಲ್ವೇನೋ ಅಂದ್ಬಿಟ್ಟು ಅಕ್ಕಂಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಸೊ ಆ ಟೈಮಲ್ಲಿ ನೀನು ಈಗಲೇ ಪಾರ್ಶಾಲಿಟಿ ಮಾಡ್ತೀಯಾ ಅಂತ ಚಿಕ್ಕ ಹುಡುಗ ಮನೆ ಬಿಟ್ಟು ಹೊರಟೋಗ್ಬಿಟ್ಟಿದ್ದೆ. ಹುಡ್ಕಾಡಿ ತುಂಬ ಟೆನ್ಷನ್ ತೊಗೊಂಡ್ಬಿಟ್ಟಿದ್ರು. ಸೊ ಅದೊಂದು ನೆನಪಿದೆ. ಮನೆ ಖರ್ಚು ಸರಿ ಕೊಟ್ಟಿದ್ರು ಸರಿ. ಫಸ್ಟ್ ಸೆಲೆಬ್ರಿಟಿ ಕ್ರಶ್? ದೀಪಿಕಾ ಪಡುಕೋನ್. ಓಕೆ, ನಿಮ್ಮ ಪ್ರಕಾರ ಫಿಟ್ನೆಸ್ ಅಂದರೆ? ಇಟ್ಸ್ ಅ ವೇ ಆಫ್ ಲಿವಿಂಗ್. ಸೊ ಇಫ್ ಯು ವಾಂಟ್ ಲೈಕ್ ಡಿಸಿಪ್ಲಿನ್ಡ್ ಆಗಿರೋ ಒಂದು ಲೈಫ್ ಬೇಕು ಅಂದರೆ ಫಿಟ್ನೆಸ್ ಇರಲೇಬೇಕು. ಓಕೆ, ಫೇವ್ರೆಟ್ ಫಿಲ್ಮ್ ಸ್ಟಾರ್ಸ್? ಸುದೀಪ್ ಸರ್, ಯಶ್ ಸರ್ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಸರ್. ಓಕೆ, ನೀವು ತುಂಬ ಚೆನ್ನಾಗಿ ಮಾಡೋ ಅಡುಗೆ? ಚಿಕನ್ ಬಿರಿಯಾನಿ. ಫೇವ್ರೆಟ್ ಟೂರಿಸ್ಟ್ ಡೆಸ್ಟಿನೇಷನ್? ಎಲ್ಲೋ ಅಬ್ರಾಡೆಲ್ಲ ಅಷ್ಟೊಂದೆಲ್ಲ ಇಲ್ಲ, ಬಟ್ ಇಲ್ಲೇ ಅಂತ ಹೇಳಿದ್ರೆ ಐ ವುಡ್ ಸೇ ಐ ಆಮ್ ಫ್ರಮ್ ಕೂರ್ಗ್. ಸೊ ಅದಕ್ಕಿಂತ ಬೆಟರ್ ಪ್ಲೇಸ್ ಐ ಡೋಂಟ್ ಥಿಂಕ್ ಯಾವುದೂ ಇದೆ ಅಂತ. ಸೊ ಕೂರ್ಗ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಗ್ಗೆನೂ ಯೋಚನೆ ಮಾಡಿಲ್ಲ ಅಂತ ಹೇಳಬೇಡಿ. ನೀವು ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅಂದರೆ ತುಂಬ ಡಿಮ್ಯಾಂಡ್ಸ್ ಇಲ್ಲ, ಬಟ್ ಸಿಂಪಲ್, ವೆರಿ ಫ್ಯಾಮಿಲಿ ಓರಿಯೆಂಟೆಡ್, ಆ್ಯಂಡ್ ಆಲ್ಸೋ ತುಂಬ ಮಾತಾಡಬೇಕು, ಲೈಕ್ ಓಪನ್ ಆಗಿ ಇರಬೇಕು. ನಂತರ ಇಂಟ್ರೋವರ್ಟ್ ಆಗಿ ಕಮ್ಮಿ ಮಾತಾಡೋ ಥರ ಬೇಡ. ಸೊ ಅಷ್ಟೇ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಓಕೆ, ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್? ಒನ್ ಸ್ಟೆಪ್ ಅಟ್ ಅ ಟೈಮ್. ಐ ಆಮ್ ಎನ್ ಓವರ್ ಥಿಂಕರ್. ಸೊ ನಾನು ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬ ಹೆಂಗೆ ಅಂದರೆ ಆಲ್ರೆಡಿ ನಾನು 10 ಸ್ಟೆಪ್ಸ್ ಮುಂದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಸೊ ಐ ಆಮ್ ಲೈಕ್ ಒನ್ ಸ್ಟೆಪ್ ಅಟ್ ಅ ಟೈಮ್. ಒಂದು ಸ್ಮಾಲ್ ಗೋಲ್ ಇಟ್ಕೊಂಡು ಫಸ್ಟ್ ಅದನ್ನ ಅಚೀವ್ ಮಾಡಿ ಹಂಗೆ ಹೋಗ್ತಾ ಬಿಲ್ಡ್ ಮಾಡೋದು ಇಟ್ಸ್ ಬೆಟರ್ ದ್ಯಾನ್ ಟು ಲೈಕ್ ಏಮ್ ಫಾರ್ ಲೈಕ್ ಓಕೆ ನಾನು ಅಲ್ಲಿಗೆ ಹೋಗಬೇಕು ಅದನ್ನ ಮಾಡಬೇಕು ಅನ್ನೋಕ್ಕಿಂತ ಲೈಕ್ ಟೇಕ್ ಇಟ್ ಈಸಿ, ಡೋಂಟ್ ಥಿಂಕ್ ಟೂ ಮಚ್.